Good morning dear students, welcome back. So now I am going to start with a new chapter that is thermodynamics. Thermodynamics ಅಂದರೆ ಏನು ನೋಡಿ, ಈ ಡೈನಾಮಿಕ್ಸ್ ಅನ್ನೋ ಪದನ ಆಲ್ರೆಡಿ ನೀವು ಒಂದ್ಸತಿ ಕೇಳಿದ್ದೀರಾ ಎಲ್ಲಿ, ಇಂದಿನ ಮೆಕ್ಯಾನಿಕ್ಸ್ ಅನ್ನೋ ಚಾಪ್ಟ್ರಲ್ಲಿ, ಅಂದರೆ ಸ್ಟ್ಯಾಟಿಕ್ಸ್ ಮೆಕ್ಯಾನಿಕ್ಸ್ ಆಯಿತಾ, ಆ್ಯಕ್ಷನ್ ಆಫ್ ಫೋರ್ಸ್ ಆರ್ ಎಫೆಕ್ಟ್ ಆಫ್ ಫೋರ್ಸ್ ಆನ್ ಎ ರಿಜಿಡ್ ಬಾಡಿ, ಈ ರೊಟೇಷನಲ್ ಮೋಷನ್ ಅಥವಾ ಮೋಷನ್ ಇನ್ ಎ ಸ್ಟ್ರೈಟ್ ಲೈನ್, ಮೋಷನ್ ಇನ್ ಎ ಪ್ಲೇನ್, ಇಲ್ಲೆಲ್ಲ ಚಾಪ್ಟ್ರಲ್ಲೂ ಕೂಡ ಈ ಡೈನಾಮಿಕ್ಸ್ ಅನ್ನೋ ಪದನ ಕೇಳಿದ್ದೀರಾ. ಡೈನಾಮಿಕ್ಸ್ ಅಂದರೆ ಏನು, ಫ್ಲೋ ಆಗೋದು ಅಂತ. ಸ್ಟ್ಯಾಟಿಕ್ ಅಂದರೆ ಏನು, ರೆಸ್ಟಲ್ಲಿರೋದು ಅಂತ. ಆಯಿತಾ, ಇಲ್ಲಿಗೆ ಬಂದರೆ ಥರ್ಮೋಡೈನಮಿಕ್ಸಲ್ಲಿ ಫ್ಲೋ ಅನ್ನೋದು ಯಾವ ಥರ ಅಪ್ಲೈ ಆಗುತ್ತೆ ಹೇಳ್ತೀನಿ. ಸಿ, ಇನ್ ದ ಪ್ರೀವಿಯಸ್ ಚಾಪ್ಟರ್ ವಿ ಆಲ್ರೆಡಿ ಲರ್ನ್ಡ್ ಅಬೌಟ್ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್. ಸೊ ಯಾವ್ಯಾವ ಥರದ ಥರ್ಮಲ್ ಪ್ರಾಪರ್ಟೀಸ್ ಇದೆ, ಕಂಡಕ್ಷನ್ ಅಂದರೆ ಏನು, ಕನ್ವೆಕ್ಷನ್ ಅಂದರೆ ಏನು, ಟ್ರಾನ್ಸ್ಫರ್ ಆಫ್ ಹೀಟ್ ಅಂದರೆ ಏನು, ರೇಡಿಯೇಷನ್ ಅಂದರೆ ಏನು, ಸ್ಪೆಸಿಫಿಕ್ ಹೀಟ್, ಲೇಟೆಂಟ್ ಹೀಟ್, ಅದರ ಸಾಕಷ್ಟು ವಿಷಯಗಳನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಹಿಂದಿನ ಚಾಪ್ಟರಲ್ಲಿ ನಾವು ಕಲ್ತಿದ್ದೀವಿ. ಒಂದಂತೂ ಸತ್ಯ, ಹೀಟ್ ಅನ್ನೋದು ಒಂದು ಕಡೆ ನಿಂತ ನೀರಲ್ಲ, ಅದು ಹರಿಯುವಂಥ ಒಂದು ಎಂಟಿಟಿ, ಹರಿಯುವಂಥ ಒಂದು ಕ್ವಾಂಟಿಟಿ. ಸೊ ಹೀಟ್ ಆಲ್ವೇಸ್ ಫ್ಲೋಸ್ ಫ್ರಮ್ ಒನ್ ಪಾಯಿಂಟ್ ಅನದರ್ ಪಾಯಿಂಟ್ ಅಂತ ನಾವು ಹೇಳಿದ್ದೀವಿ. ನೋಡಿ, ಇಲ್ಲಿ ಫ್ಲೋ ಅಂತ ಬಂತಲ್ಲ, ಅಲ್ಲಿಗೆ ಅದು ಡೈನಾಮಿಕ್ಸ್ ಅಂತಂದೇ ಅರ್ಥ. ಆದರೆ ಆ ಥರದ ಫ್ಲೋವನ್ನು ನಾವಿಲ್ಲಿ ಕನ್ಸಿಡರ್ ಮಾಡಲ್ಲ. ಥರ್ಮೋಡೈನಾಮಿಕ್ಸ್ ಅಂತಂದರೆ ಫ್ಲೋ ಆಫ್ ಹೀಟ್ ಏನೇ ಒಪ್ಕೊಳ್ಳೋಣ, ಆದರೆ ಫ್ಲೋ ಆಫ್ ಹೀಟ್ ಫ್ರಮ್ ಒನ್ ಪಾಯಿಂಟ್ ಅನದರ್ ಪಾಯಿಂಟ್ ಅಲ್ಲ. ಒಂದು ಪರ್ಟಿಕ್ಯುಲರ್ ಕಂಟೈನರಲ್ಲಿ ನೀರನ್ನು ತಗೊಂಡಾಗ ಅದರಲ್ಲಿ ಹೀಟ್ ಫ್ಲೋ ಆಗಿ ಏನೇನು ಬದಲಾವಣೆ ಆಗುತ್ತೆ, ಅಥವಾ ಒಂದು ಪರ್ಟಿಕ್ಯುಲರ್ ಕಂಟೈನರಲ್ಲಿ ಗ್ಯಾಸನ್ನು ತಗೊಂಡಾಗ ಅದರಲ್ಲಿ ಹೀಟ್ ಫ್ಲೋ ಆಗಿ ಏನೇನು ಬದಲಾಗುತ್ತೆ, ಈ ಥರದ ಸ್ಟಡೀಸನ್ನು ನಾವು ಮಾಡ್ತೀವಿ. ಈಗ ಒಂದು ಸಬ್ಜೆಕ್ಟ್ಗೆ ಅಥವಾ ಒಂದು ಆಬ್ಜೆಕ್ಟ್ಗೆ ಅಥವಾ ಒಂದು ಸಬ್ಸ್ಟೆನ್ಸ್ಗೆ ನಾವು ಹೀಟನ್ನು ಸಪ್ಲೈ ಮಾಡಿದಾಗ ನಾರ್ಮಲಿ ಏನಾಗುತ್ತೆ, ಅಲ್ಲಿ ವರ್ಕ್ ಆಗುತ್ತೆ, ಟೆಂಪರೇಚರ್ ರೈಸ್ ಆಗುತ್ತೆ, ಅದರ ಸ್ಟೇಟೇ ಚೇಂಜ್ ಆಗ್ಬೋದು, ಸಾಲಿಡಿಂದ ಲಿಕ್ವಿಡ್, ಲಿಕ್ವಿಡಿಂದ ಗ್ಯಾಸ್, ಈ ಥರ. ಬಟ್ ಸದ್ಯಕ್ಕೆ ಸ್ಟೇಟ್ ಚೇಂಜಸನ್ನು ನಾವು ಕನ್ಸಿಡರ್ ಮಾಡೋದು ಬೇಡ. ಅಂದರೆ ಇವಾಗ ನೀರನ್ನು ನಾನು ಕಾಯಿಸಿದೆ, ಅದು ಆವಿ ಆಗೋವರೆಗೂ ನಾನು ಕಾಯಿಸೋದು ಬೇಡ, ಅಥವಾ ಆಲ್ರೆಡಿ ಆವಿ ಆಗಿದ್ರೆ ಅದನ್ನು ಮತ್ತೆ ಇನ್ಯಾವುದೋ ಫಾರ್ಮ್ಗೆ ತೊಗೊಂಡು ಹೋಗೋದು ಬೇಡ, ಆ ಫಾರ್ಮಲ್ಲೇ ಇಟ್ಕೊಂಡಿರೋಣ. ಅಂದರೆ ಥ್ರೂಔಟ್ ದಿಸ್ ಡಿಸ್ಕಷನ್ ಸ್ಟೇಟ್ ಆಫ್ ದ ಸಬ್ಸ್ಟೆನ್ಸ್ ವಿಲ್ ನಾಟ್ ಚೇಂಜ್, ಅದೊಂದು ಪಾಯಿಂಟ್ ಇರಲಿ. ಆದರೆ ಸಪ್ಲೈ ಮಾಡಿದಂಥ ಹೀಟು ಟೆಂಪರೇಚರನ್ನು ಜಾಸ್ತಿ ಮಾಡ್ಬೋದಲ್ವಾ, ಅಲ್ಲಿರೋ ಮಾಲಿಕ್ಯೂಲ್ಸನ್ನು ಹಿಂದೆ ಮುಂದೆ ಮೂವ್ ಆಗಿ ಡಿಕ್ಕಿ ಹೊಡೆಯೋ ಥರ ಮಾಡ್ಬೋದಲ್ವಾ. ಸೊ ಹಾಗೆ ಮಾಡಿದಾಗ ವರ್ಕ್ ಆಗುತ್ತೆ ಅಂತ ಹೇಳ್ತೀವಿ, ವರ್ಕ್ ಈಸ್ ಡನ್ ಅಂತ ಹೇಳ್ತೀವಿ. ಎನರ್ಜಿ ರಿಲೀಸ್ ಆಗುತ್ತೆ, ಅಥವಾ ಮೆಕ್ಯಾನಿಕಲ್ ಎನರ್ಜಿ, ಥರ್ಮಲ್ ಎನರ್ಜಿ, ಈ ಥರದ ಎಲ್ಲ ವಿಷಯಗಳನ್ನು ನಾವಿಲ್ಲಿ ಚರ್ಚೆ ಮಾಡ್ತೀವಿ. ಸೊ ಇದೆಲ್ಲ ಸೇರಿ ಥರ್ಮೋಡೈನಮಿಕ್ಸ್. ಸೊ ಹಾಗಾಗಿ ನಾನು ಏನು ಹೇಳ್ಬೋದು ಅಂದರೆ, ಥರ್ಮೋಡೈನಮಿಕ್ಸ್ ಇಸ್ ಎ ಸ್ಟಡಿ ವಿಚ್ ರಿಲೇಟ್ಸ್. Thermodynamics is a branch of physics, or it is a study which relates energy or heat with other forms of energy, heat with other forms of energy like mechanical energy and other energies. ಬೇರೆ ಯಾವ್ಯಾವುದೋ ಎನರ್ಜೀಸ್ ಇದೆ, ಅವನ್ನೆಲ್ಲನೂ ರಿಲೇಟ್ ಮಾಡುವಂಥ ಒಂದು ಸ್ಟಡಿ, ರಿಲೇಟ್ ಮಾಡಿ ಏನೇನು ಆಗುತ್ತೆ ಅನ್ನೋದನ್ನು ಸ್ಟಡಿ ಮಾಡೋದೇ ಥರ್ಮೋಡೈನಮಿಕ್ಸ್. ಆಯಿತಾ. ಸೊ ಥರ್ಮೋಡೈನಮಿಕ್ಸ್ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕಲಿತಾ ಹೋಗೋಣ. ಇಲ್ಲಿ ಈ ಥರ್ಮೋಡೈನಮಿಕ್ಸ್ ಪಾಠ ಮಾಡಬೇಕಾದ್ರೆ ಕೆಲವೊಂದು ಟರ್ಮಿನಾಲಜೀಸನ್ನು ಫ್ರೀಕ್ವೆಂಟ್ ಆಗಿ ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ಈಗ ಅದಕ್ಕೂ ಮುಂಚೆ ಫಾರ್ ಎಕ್ಸಾಂಪಲ್ ನೋಡ್ರಪ್ಪ, ಒಂದು ಲೋಟ ಕಾಫಿ ತಗೊಳ್ಳೋಣ. ಒಂದು ಲೋಟ ಕಾಫಿ, ಆ ಕಾಫಿ ತಗೊಂಡಾಗ ಅದ್ರ ಕಾಫಿ ಟೆಂಪರೇಚರ್ನ ನಾವು ಸ್ಟಡಿ ಮಾಡಬೇಕು, ಕಾಫಿಯ ವಾಲ್ಯೂಮನ್ನು ಸ್ಟಡಿ ಮಾಡ್ತೀವಿ, ಎಷ್ಟು ಕಾಫಿ ಇದೆ, ಅದ್ರ ಮೇಲೆ ಎಷ್ಟು ಪ್ರೆಷರ್ ಆ್ಯಕ್ಟ್ ಮಾಡ್ತಾ ಇದೆ, ಆಮೇಲೆ ಅದು ಎಷ್ಟೊತ್ತು ಆದಮೇಲೆ ತಣ್ಣಗಾಗುತ್ತೆ, ಈ ಥರ. ಆಮೇಲೆ ಕಾಫಿನ ಎಂಥ ಕಪ್ಪಲ್ಲಿ ತಗೊಂಡಿದ್ದೀನಿ, ಇವನ್ನೆಲ್ಲನೂ ಸೇರಿಸಿನೇ ನಾವು ಥರ್ಮೋಡೈನಮಿಕಲ್ ಸ್ಟಡಿ ಅಂತ ಕರೆಯೋದು. ನಾರ್ಮಲಿ ಥರ್ಮೋಡೈನಮಿಕ್ಸಲ್ಲಿ ಈ ಮೂರು ಟರ್ಮ್ಸ್ ಫ್ರೀಕ್ವೆಂಟಾಗಿ ಬರ್ತಾನೆ ಇರುತ್ತೆ, ಪ್ರೆಷರ್ ಅಂತ, ಟೆಂಪರೇಚರ್ ಅಂತ, ವಾಲ್ಯೂಮ್ ಅಂತ. ಈ ಮೂರು ಪ್ಯಾರಾಮೀಟರ್ಸ್ ನಾವು ಫ್ರೀಕ್ವೆಂಟಾಗಿ ಬಳಸ್ತಾನೆ ಇರ್ತೀವಿ. ಸೊ ಈಗ ಥರ್ಮೋಡೈನಮಿಕ್ಸಲ್ಲಿ ಕೆಲವೊಂದು ಟರ್ಮಿನಾಲಜೀಸನ್ನು ಫ್ರೀಕ್ವೆಂಟಾಗಿ ಯೂಸ್ ಮಾಡ್ತೀವಿ ಅಂತ ಹೇಳಿದೆ. ಅದು ಯಾವ್ಯಾವುದು ನೋಡೋಣ. ಮೊದಲನೆಯದಾಗಿ ಸಿಸ್ಟಮ್ ಅನ್ನೋ ಪದನ ನಾವು ಪದೇ ಬಳಸ್ತಾನೆ ಇರ್ತೀವಿ. ಏನಿದು ಸಿಸ್ಟಮ್? ಈಗಷ್ಟೇ ಹೇಳಿದೆ ನೋಡಿ, ಒಂದು ಲೋಟ ಕಾಫಿನ ತಗೊಂಡ್ರಿ, ಒಂದು ಕಪ್ಪಲ್ಲಿ ಕಾಫಿನ ತಗೊಂಡ್ರಿ, ಆಯಿತಾ. ಇದು ಕಾಫಿ, ಇದನ್ನು ಟೇಬಲ್ ಮೇಲೆ ಇಟ್ಟಿದ್ದೀರಾ ಅಂತ ಇಟ್ಕೊಳ್ಳೋಣ. ಈಗ ಸದ್ಯಕ್ಕೆ ತುಂಬ ಬಿಸಿ ಇದೆ, ಇದರಿಂದ ಹೊಗೆ ಎಲ್ಲ, ಫ್ಯೂಮ್ಸ್ ಎಲ್ಲ ಬರ್ತಾ ಇದೆ, ಆಯಿತಾ. ಚಳಿಗಾಲದಲ್ಲಿ ಬಿಸಿ ಕಾಫಿ ಕುಡಿತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಇನ್ನು ಟೇಬಲ್ ಮೇಲೆ ಇಟ್ಟರೆ ಏನೋ ಪೇಪರ್ ಏನೋ ನೋಡ್ತಾ ಇದ್ದೀರಾ, ಅಥವಾ ಮೊಬೈಲಲ್ಲಿ ಏನೋ ಮೆಸೇಜ್ ಚೆಕ್ ಮಾಡ್ತಾ ಇದ್ದೀರಾ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಏನಾಗುತ್ತೆ, ಸ್ವಲ್ಪ ತಣ್ಣಗಾಗುತ್ತೆ, ಆಯಿತಾ. ಈಗ ಅದರ ಟೆಂಪರೇಚರ್ ಎಷ್ಟು, ಯಾಕೆ ತಣ್ಣಗಾಯಿತು, ಹೀಟ್ ಎಲ್ಲಿ ಹೋಯಿತು, ಹಾಗೆ ಹೋದಂಥ ಹೀಟ್ ಮೇಲೆ ಅಥವಾ ಹಾಗೆ ತಣ್ಣಗಾಗೋ ಪ್ರೋಸೆಸ್ಸಲ್ಲಿ ಪ್ರೆಷರಿನ ಎಫೆಕ್ಟ್ ಏನು, ಇವನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಈಗ ನಮ್ಮ ಸ್ಟಡೀಸಲ್ಲಿ ಇರುವಂಥ ಮುಖ್ಯವಾದ ವಸ್ತು ಯಾವುದು? ಕಾಫಿಯ ಏನೇನು ಪ್ಯಾರಾಮೀಟರ್ಸನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ? ಟೆಂಪರೇಚರ್, ಮೇನ್ ಆಗಿ ನಾವು ಟೆಂಪರೇಚರ್ ಅನ್ನು ಸ್ಟಡಿ ಮಾಡ್ತಿದ್ದೀವಿ. ಅದೇ ಒಂದು ಬಲೂನಲ್ಲಿ ಏರ್ ಅನ್ನು ತುಂಬಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ಬಲೂನ್ ಇದೆ, ಆಯ್ತಾ, ಇದರೊಳಗಡೆ ಏರ್ ತುಂಬಿದ್ದೀರಾ.
ಇಲ್ಲೆಲ್ಲ ಒಂದು ಚಿಕ್ಕದಾಗಿ ಒಂಚೂರು ಓಪನಿಂಗ್ ಇದೆ, ಏರ್ ಹೊರಗಡೆ ಬರ್ತಾ ಇದೆ, ಅವಾಗ ವಾಲ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹೀಗೆ ನಾವು ಯಾವುದೋ ಒಂದು ವಸ್ತುವಿನ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ, ಯಾವುದೋ ಒಂದು ವಸ್ತುವಿನ ಬಗ್ಗೆ ಕೂಲಂಕುಷವಾಗಿ ಥರೋ ಸ್ಟಡಿ ಮಾಡ್ತಾ ಇದ್ದೀವಿ. ಆ ವಸ್ತು ಸಿಸ್ಟಮ್ ಆಗುತ್ತೆ. ಆ ವಸ್ತುನ ತಗೊಂಡಿರೋ ಬೌಂಡರಿ ಇದೆಯಲ್ಲ ಅದು ಕಂಟೈನರ್ ಆಗುತ್ತೆ. ಸಮ್ಟೈಮ್ಸ್ ದಿಸ್ ಕಂಟೈನರ್ ಈಸ್ ಎ ರಿಯಲ್ ಕಂಟೈನರ್, ಸಮ್ಟೈಮ್ಸ್ ಇಟ್ ಈಸ್ ಅನ್ ಇಮ್ಯಾಜಿನರಿ ಕಂಟೈನರ್. ಇವಾಗ ನೋಡಿ, ಇಲ್ಲಿ ಕಾಫಿ ಬಂದು ಸಿಸ್ಟಮ್, ಈ ಕಂಟೈನರ್ ಬಂದು ಕಪ್ಪು, ಆಮೇಲೆ ಇಲ್ಲಿ ಏರ್ ಬಂದು ಸಿಸ್ಟಮ್, ಬಲೂನ್ ಬಂದು ಕಂಟೈನರ್. ಅರ್ಥ ಆಯ್ತಾ? ಸೊ ಸಿಸ್ಟಮ್ ಅಲಾಂಗ್ ವಿತ್ ಕಂಟೈನರ್ ವಿ ಹ್ಯಾವ್ ಟು ಕನ್ಸಿಡರ್. ಸೊ ಹಾಗಾದ್ರೆ ಸಿಸ್ಟಮ್ ಅಂದ್ರೆ ಏನು ಸರ್? ಸಿಸ್ಟಮ್ ಈಸ್ ಸಮಥಿಂಗ್. ಸಿಸ್ಟಮ್ ಈಸ್ ನಥಿಂಗ್ ಬಟ್ ಅ ಗಿವನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಅದು ಎಂ ಮಾಸ್ ಅಂದ್ರೆ ಎಂ ಗ್ರಾಮ್ ಇರ್ಬೋದು, ಎಂ ಕೆಜಿ ಇರ್ಬೋದು, ಎಂ ಲೀಟರ್ ಇರ್ಬೋದು. ಗಿವನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಈಸ್ ಅಂಡರ್ ಸ್ಟಡಿ. ಅದ್ರ ಬಗ್ಗೆ ನಾವು ಕೂಲಂಕುಷವಾದ ಚರ್ಚೆಯನ್ನ, ಸ್ಟಡಿಯನ್ನ ಮಾಡ್ತಾ ಇದೀವಿ, ಅಧ್ಯಯನ ಮಾಡ್ತಾ ಇದೀವಿ ಅಂತ. ಸೊ ಸಿಸ್ಟಮ್ ಈಸ್ ಎ ಸಬ್ಸ್ಟೆನ್ಸ್, ಎ ಗಿವನ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ taken in a container and it is under study. ಅರ್ಥ ಆಯ್ತಲ್ವಾ? ಈ ಕಂಟೈನರ್ ಬಂದು ಇಟ್ ಮೇ ಬಿ ಎ ರಿಯಲ್ ಕಂಟೈನರ್ ಆರ್ ಇಟ್ ಮೇ ಬಿ ಅನ್ ಇಮ್ಯಾಜಿನರಿ ಕಂಟೈನರ್ ಆಲ್ಸೋ. ಸೆಕೆಂಡ್ ಒನ್, ಈ ಕಂಟೈನರು ಇಮ್ಯಾಜಿನರಿ ಅಥವಾ ರಿಯಲ್ ಯಾವ್ದು ಬೇಕಾದ್ರೂ ಆಗಿರಲಿ, ಅದಷ್ಟೇ ಅಲ್ಲ, ಈ ಕಂಟೈನರು ಇಟ್ ಮೇ ಬಿ ಮೇಡ್ ಅಪ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್. ಈಗ ಲೋಟದಲ್ಲಿ ಕಾಫಿ ತಗೊಂಡ್ರಿ, ಲೋಟ ಬಂದು ಸ್ಟೀಲ್ ಲೋಟ, ಅವಾಗ ಹೀಟ್ ಹೊರಗಡೆ ಬರುತ್ತೆ ಅಲ್ವಾ? ಅಂದರೆ ಇಟ್ ಮೇ ಬಿ ಮೇಡ್ ಅಪ್ ಆಫ್ ಗುಡ್ ಕಂಡಕ್ಟರ್ ಆರ್ ಇಟ್ ಮೇ ಬಿ ಮೇಡ್ ಅಪ್ ಆಫ್ ಇನ್ಸುಲೇಟರ್ ಆಲ್ಸೋ. ಥರ್ಮೋಸ್ ಫ್ಲಾಸ್ಕು ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಕಪ್ಪು ಹಾಕ್ಬಿಟ್ಟು ಅಂದರೆ ಹೀಟ್ ಎಸ್ಕೇಪ್ ಆಗದೆ ಇರೋ ಥರ. ಅಂದರೆ ಕಂಟೈನರ್ ಮೇ ಬಿ ಎ ಕಂಡಕ್ಟಿಂಗ್ ಕಂಟೈನರ್, ಮೇ ಬಿ ಇನ್ಸುಲೇಟಿಂಗ್ ಕಂಟೈನರ್ ಆಲ್ಸೋ. ಸೊ ಕಂಟೈನರ್ ಇದೇ ತರ ಇರಬೇಕು ಅಂತ ಏನಿಲ್ಲ, ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ಅದು ರಿಯಲ್ ಇರ್ಬೋದು, ಇಮ್ಯಾಜಿನರಿ ಇರ್ಬೋದು. ಇಟ್ ಮೇ ಬಿ ಎ ಗುಡ್ ಕಂಡಕ್ಟರ್ ಆರ್ ಇಟ್ ಮೇ ಬಿ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಆಲ್ಸೋ. ರಿಮೆಂಬರ್, ಥ್ರೂಔಟ್ ದಿಸ್ ಚಾಪ್ಟರ್ ಆಲ್ಸೋ ವಾಟ್ ಎವರ್ ದ ಕ್ವಾಂಟಿಟೀಸ್ ವಿ ಕಮ್ ಅಕ್ರಾಸ್ ದೇ ಆಲ್ ಆರ್ ಸ್ಕೇಲಾರ್ಸ್. ಹಾಗಾಗಿ ಡೈರೆಕ್ಷನ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಕಾಗಿಲ್ಲ ನಾವು. ಆಯ್ತಾ? ಯಾವ್ಯಾವ ಕ್ವಾಂಟಿಟೀಸ್ ಬರ್ಬೋದು ಸರ್ ಈ ಚಾಪ್ಟರ್ನಲ್ಲಿ? ಆಗಲೇ ಹೇಳ್ದಂಗೆ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಬರುತ್ತೆ. ಇದ್ರ ಜೊತೆಗೆ ಮಾಸ್ ಆಫ್ ದಿ ಸಬ್ಸ್ಟೆನ್ಸ್ ಅಂತ ಬರುತ್ತೆ. ಆಮೇಲೆ ಸ್ಪೆಸಿಫಿಕ್ ಹೀಟ್ಸ್ ಅಂತ ಬರುತ್ತೆ, ಸ್ಪೆಸಿಫಿಕ್ ಹೀಟ್ ರೇಷಿಯೋ ಅಂತ ಬರುತ್ತೆ, ಆಲ್ರೆಡಿ ಬಂದಿದೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ. ಆಮೇಲೆ ಇನ್ನೂ ಒಂದು ಕ್ವಾಂಟಿಟಿ ಬರುತ್ತೆ, ಇಂಟರ್ನಲ್ ಎನರ್ಜಿ ಅಂತ, ವರ್ಕ್ ಡನ್ ಅಂತ, ಅಮೌಂಟ್ ಆಫ್ ಹೀಟ್ ಸಪ್ಲೈಡ್ ಅಂತ, ಎಂಟ್ರೋಪಿ ಅಂತ, ಎಂಥಾಲ್ಪಿ ಅಂತ, ಹೀಗೆ ಬೇಕಾದಷ್ಟು ಕ್ವಾಂಟಿಟಿಗಳು ಬರ್ತವೆ. ಇವೆಲ್ಲನೂ ಸ್ಕೇಲಾರ್ಸೇನೆ ಅಂಡ್ ದೇ ಆಲ್ ಆರ್ ಒನ್ ವೇ ಅದರ್ ಕನೆಕ್ಟೆಡ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಟು ಈಚ್ ಅದರ್. ಈಗ ನೋಡಿ, ಹೀಟ್ಗೂ ಟೆಂಪರೇಚರ್ಗೂ ಕನೆಕ್ಷನ್ ಇದೆ ಅಲ್ವಾ? ಹೀಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ, ಟೆಂಪರೇಚರ್ ಈಸ್ ದ ಮೆಷರ್ ಆಫ್ ಅಮೌಂಟ್ ಆಫ್ ಎನರ್ಜಿ ಅಥವಾ ಮೆಷರ್ ಆಫ್ ದ ಹಾಟ್ನೆಸ್ ಆರ್ ಕೋಲ್ಡ್ನೆಸ್ ಅಂತ ಆಗಲೇ ಹೇಳಿದ್ದೀನಲ್ವಾ? ಹಿಂಗೆ ಒಂದಕ್ಕೊಂದು ಕನೆಕ್ಷನ್ ಇದಾವೆ. ಅವನ್ನೆಲ್ಲ ನಾವು ಒಂದೊಂದಾಗಿ ಬಿಡಿಸ್ಕೊಂಡು ಹೋಗ್ಬೇಕಷ್ಟೇನೆ. ಬನ್ನಿ ಈಗ ವಾಪಸ್ಸು ಸಿಸ್ಟಮಿಗೆ ಬರೋಣ. ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿದೆ. ನೆಕ್ಸ್ಟ್ ಪ್ಯಾರಾಮೀಟರ್ ಬಂದು ಎನ್ವಿರಾನ್ಮೆಂಟ್. ಈ ಎನ್ವಿರಾನ್ಮೆಂಟ್ ಅನ್ನ ಸರೌಂಡಿಂಗ್ ಅಂತ ಕೂಡ ಕರೀತಾರೆ. ಸಿಸ್ಟಮ್ ಅನ್ನೋದು ಒಂದು ಟರ್ಮಿನಾಲಜಿ ಆಯಿತು, ಎನ್ವಿರಾನ್ಮೆಂಟ್ ಅನ್ನೋದು ಇನ್ನೊಂದು ಟರ್ಮಿನಾಲಜಿ. ಸರ್ ಏನು ಸರ್ ಇದೆ ಎನ್ವಿರಾನ್ಮೆಂಟ್? ಮತ್ತೆ ಈ ಕಾಫಿಗೆ ಬರೋಣ ಎಕ್ಸಾಂಪಲ್ಗೆನೆ. ಈ ಕಾಫಿನ ನಾನು ಲೋಟದಲ್ಲಿ ತಗೊಂಡು ಟೇಬಲ್ ಮೇಲೆ ಇಟ್ಟೆ. ಇದು ನನ್ನ ರೂಮು, ಒಂದು ಟೇಬಲ್ ಇದೆ, ಟೇಬಲ್ ಮೇಲೆ ಇಟ್ಟೆ, ಕಾಫಿ ಕುಡಿಬೇಕಾಗಿತ್ತು, ಏನೋ ಪೇಪರ್ ಓದ್ತಾ ಇದ್ದೀನಿ, ಅಥವಾ ಒಂದು ಸಿಪ್ ಕಾಫಿ ಕುಡಿದೆ, ಮತ್ತೆ ಅಲ್ಲಿಟ್ಟೆ, ಮತ್ತೆ ಪೇಪರ್ ಓದ್ತಾ ಇದ್ದೀನಿ. ಆಯ್ತಾ? ಈಗ ರೂಮಲ್ಲಿ ಸುತ್ತಮುತ್ತ ಏನೇನಿದೆಯೋ, ರೂಮಲ್ಲಿ ಏನೇನಿದೆಯೋ, ಗೋಡೆ ಇರ್ಬೋದು, ಕ್ಯಾಲೆಂಡರ್ ಇರ್ಬೋದು, ಫೋಟೋ ಇರ್ಬೋದು, ನೀನಿರ್ಬೋದು, ಅಲ್ಲೊಂದು ಟೇಬಲ್ ಇರ್ಬೋದು, ಸೋಫಾ ಇರ್ಬೋದು, ಅಥವಾ ಒಂದು ಬೋರ್ಡ್ ಇರ್ಬೋದು, ಕಿಟಕಿ ಇರ್ಬೋದು, ಒಟ್ಟಲ್ಲಿ ರೂಮು, ಎಂಟೈರ್ ರೂಮ್ ಈಸ್ ನೌ ಎನ್ವಿರಾನ್ಮೆಂಟ್ ಆರ್ ಎಂಟೈರ್ ರೂಮ್ ಈಸ್ ಸರೌಂಡಿಂಗ್. ಸರ್ ಹಂಗಾರೆ ಹೌ ಡು ಯು ಡಿಫೈನ್ ಎನ್ವಿರಾನ್ಮೆಂಟ್ ಸರ್? ಎಸ್, ದಟ್ ಈಸ್ ದ ಬ್ಯೂಟಿಫುಲ್ ಕ್ವಶನ್. ದಟ್ ಇಸ್ ಅ ಗುಡ್ ಕ್ವಶನ್. ಎನ್ವಿರಾನ್ಮೆಂಟ್ ಅಂತ ಕೇಳಿದ್ರೆ ನಾನು ಏನು ಆನ್ಸರ್ ಬರೀಲಿ? ಸೊ ಎ ಸಬ್ಸ್ಟೆನ್ಸ್ ವಿಚ್ ಈಸ್ ಅಂಡರ್ ಸ್ಟಡಿ ಟೇಕನ್ ಇನ್ ಎ ಕಂಟೈನರ್ ಈಸ್ ಕಾಲ್ಡ್ ಸಿಸ್ಟಮ್ and everything around the system is known as environment. What I mean to say, environment ಅನ್ನ ಇಂಡಿವಿಜುವಲ್ ಆಗಿ ಡಿಫೈನ್ ಮಾಡೋಕೆ ಹೋಗಬೇಡಿ, ಅಲಾಂಗ್ ವಿತ್ ಸಿಸ್ಟಮ್ ಅಂತ ಇದನ್ನ ಡಿಫೈನ್ ಮಾಡಿ. ಸಿಸ್ಟಮ್ ಅಂದ್ರೆ ಏನು ಅಂತ ಹೇಳಿ, ರೆಸ್ಟ್ ಎವ್ರಿಥಿಂಗ್ ಈಸ್ ಕಾಲ್ಡ್ ಎನ್ವಿರಾನ್ಮೆಂಟ್. ಇವಾಗ ನಾನು ಲೋಟದಲ್ಲಿ ಕಾಫಿ ತಗೊಂಡೆ, ಲೋಟ ಕಂಟೈನರ್ ಆಯಿತು, ಕಾಫಿ ಸಿಸ್ಟಮ್ ಆಯಿತು, ಸಬ್ಸ್ಟೆನ್ಸ್ ಆಯಿತು, ಲೋಟ ಮತ್ತೆ ಕಾಫಿ ಸಿಸ್ಟಮ್ ಆಯಿತು. ಅದನ್ನ ನಾನು ಟೇಬಲ್ ಮೇಲೆ ಇಟ್ಟೆ. ಇನ್ನು ಉಳಿದಿರೋ ರೂಮಿನ ಪ್ರತಿಯೊಂದು ಭಾಗ ಕೂಡ ಅದು ಸರೌಂಡಿಂಗ್ ಆಗುತ್ತೆ, ಪ್ರತಿಯೊಂದು ಭಾಗ ಕೂಡ ಸಿಸ್ಟಮ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಎಸ್ ಸರ್, ಅರ್ಥ ಆಯ್ತು. ನೆಕ್ಸ್ಟ್ ಬಂದು ಸ್ಟೇಟ್. ಸ್ಟೇಟ್ ಅಂದ್ರೆ ರಾಜ್ಯ ಅಂತಲ್ಲ, ಪರಿಸ್ಥಿತಿ ಅಂತ, ಈಗಿನ ಸಿಚುವೇಶನ್ ಅಂತ. ಆಕ್ಚುಲಿ ಐ ಶುಡ್ ಕಾಲ್ ದಿಸ್ ಆಸ್ ಥರ್ಮೋಡೈನಾಮಿಕಲ್ ಸ್ಟೇಟ್ ಅಂತ ಕರಿಬೇಕು. ಥರ್ಮೋಡೈನಾಮಿಕಲ್ ಸ್ಟೇಟ್. ಏನ್ ಸರ್ ಥರ್ಮೋಡೈನಾಮಿಕಲ್ ಸ್ಟೇಟ್? ಅಗೇನ್ ಐ ಕಮ್ ಬ್ಯಾಕ್ ಟು ಕಾಫಿ ಎಕ್ಸಾಂಪಲ್ ಓನ್ಲಿ. ಅದು ತುಂಬಾ ಸಿಮಿಲರ್ ಮತ್ತೆ ಫೆಮಿಲಿಯರ್ ಇರೋದ್ರಿಂದ ಅದನ್ನೇ ತಗೋತೀನಿ. ಈಗ ಒಂದು ಲೋಟದಲ್ಲಿ ಕಾಫಿ ತಗೊಂಡ್ರಿ,
ಲೋಟ ಬಂದ್ಬಿಟ್ಟು 200 ml ಲೋಟ, ಅದು 200 ml 200 ml ಲೋಟ ಅದು ಆಯ್ತಾ. ಅದ್ರಲ್ಲಿ ಕರೆಕ್ಟಾಗಿ ಅರ್ಧದ ತನಕ ಕಾಫಿ ತುಂಬಿಸಿದ್ದಾರೆ, ಅಮ್ಮ ಕಾಫಿ ತುಂಬಿಸ್ಕೊಟ್ಟು ಕೊಟ್ಟಿದ್ದಾರೆ ಅಥವಾ ಹಾಲನ್ನು ತುಂಬಿಸ್ಕೊಟ್ಟಿದ್ದಾರೆ. ಈಗ ನಾನು ಕೇಳ್ತೀನಿ, ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಕಾಫಿ? ನೀವೇನು ಹೇಳ್ತೀರಾ ಸರ್? ಇಟ್ ಈಸ್ 100 ml. ವಾಲ್ಯೂಮ್ ಗೊತ್ತಾಯ್ತಲ್ವಾ? ಸರಿ, ಈಗ ಬಿಸಿ ಆಗಿದೆ, ಒಂದು ಥರ್ಮೋಮೀಟರ್ ಕೊಡ್ತೀನಿ, ನೀವು ಅದರಲ್ಲಿ ಡಿಪ್ ಮಾಡಿ ಥರ್ಮೋಮೀಟರ್ ನೋಡಿ 60 ಡಿಗ್ರಿ ತೋರಿಸ್ತಾ ಇದೆ. ಸೊ ಟೆಂಪರೇಚರ್ ಈಸ್ 60 ಡಿಗ್ರಿ ಸೆಂಟಿಗ್ರೇಡ್, ಸ್ಮಾಲ್ ಟಿ ಬರೆದ್ಬಿಡ್ತೀನಿ. ಆ್ಯಕ್ಚುಲಿ ನಾವು ಇವೆಲ್ಲ ಕೆಲ್ವಿನ್ನಲ್ಲೇ ಬರೀಬೇಕು. 60 ಡಿಗ್ರಿ ಅಂದರೆ ನಿಮಗೆ ಗೊತ್ತಿದೆ 273 ಆ್ಯಡ್ ಮಾಡಿಬಿಟ್ರೆ ಅದು ಕೆಲ್ವಿನಿಗೆ ಕನ್ವರ್ಟ್ ಆಗುತ್ತೆ ಅಂತ. ಸೊ ದಟ್ ಈಸ್ 333 ಕೆಲ್ವಿನ್ ಆಗುತ್ತೆ. ಇದೆಲ್ಲ ಗೊತ್ತಿದೆ ಬಿಡಿ, ಇವಾಗ ಅಲ್ಲಿ ಸಾಕಷ್ಟು ಪಳಗ್ಬಿಟ್ಟಿದ್ದೀರಾ, ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಪ್ರೀವಿಯಸ್ ಚಾಪ್ಟರ್ನಲ್ಲಿ. ಪದೇ ಪದೇ ನಾನು ರಿಪೀಟ್ ಮಾಡಿ ನಿಮಗೆ ಬೋರ್ ಹೊಡ್ಸೋದಿಲ್ಲ. ಸೊ ಇವಾಗ ಇದರೊಳಗಡೆ ಥರ್ಮೋಮೀಟರ್ ಟೆಂಪರೇಚರು ಗೊತ್ತಾಯ್ತು, ಆಯ್ತಲ್ವಾ? ಈಗ ಈ ಕಾಫಿ ಮೇಲೆ ಎಷ್ಟು ಪ್ರೆಷರ್ ಇದೆ? ಇಟ್ ಈಸ್ ನಥಿಂಗ್ ಬಟ್ ಅಟ್ಮಾಸ್ಫಿಯರ್ ಪ್ರೆಷರ್. ಅಟ್ಮಾಸ್ಫಿಯರ್ ಪ್ರೆಷರ್. ಈಗ ನೀನು ಬಲವಂತವಾಗಿ ನೀನು ಒತ್ತದೇ ಹೋದ್ರೆ ಇರೋ ಪ್ರೆಷರ್ ಏನೇ ಇದ್ರೂ ಕೂಡ ಅದು ಅಟ್ಮಾಸ್ಫಿಯರಿಕ್ ಪ್ರೆಷರೇನೆ, ಆಯ್ತಾ? ಈಗ ನಾನು ನಿಂತ್ಕೊಂಡಿದ್ದೀನಿ, ನನ್ನನ್ನು ಯಾರು ಪ್ರೆಸ್ ಮಾಡ್ತಾ ಇಲ್ಲ, ಹಂಗಾದ್ರೆ ನನಗೆ ನನ್ನ ಮೇಲೆ ಪ್ರೆಸ್ ಆಗ್ತಿರೋದು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಮಾತ್ರ ಅಷ್ಟೇನೆ, ಗೊತ್ತಾಯ್ತಲ್ವಾ? ಈಗ ಪ್ರೆಷರ್ ಗೊತ್ತಾಯ್ತು, ಟೆಂಪರೇಚರ್ ಗೊತ್ತಾಯ್ತು, ವಾಲ್ಯೂಮ್ ಗೊತ್ತಾಯ್ತು. ಈಗ ಸದ್ಯಕ್ಕೆ ಅದರ ವಾಲ್ಯೂಮ್ 100 ml, ಅದರ ಟೆಂಪರೇಚರ್ 60 ಡಿಗ್ರಿ, ಅದರ ಪ್ರೆಷರ್ 1 ಅಟ್ಮಾಸ್ಫಿಯರ್. ಆಮೇಲೆ ಅದು ಚೇಂಜ್ ಆಗ್ಬೋದು, ಟೆಂಪರೇಚರ್ ಚೇಂಜ್ ಆಗ್ಬೋದು, ಅಥವಾ ನೀನು ಕುಡಿತಾ ಕುಡಿತಾ ವಾಲ್ಯೂಮ್ ಕಡಿಮೆ ಆಗ್ಬೋದು, ಅಥವಾ ಅದ್ರ ಮೇಲೆ ಮುಚ್ಚಿಬಿಟ್ಟು ಅಥವಾ ಏನೋ ಇನ್ನೂ ಸ್ವಲ್ಪ ಏನೋ ಅಪ್ಲೈ ಮಾಡಿ ಪ್ರೆಷರ್ ಜಾಸ್ತಿ ಮಾಡ್ಬೋದು, ಚೇಂಜ್ ಮಾಡ್ಬೋದು. ಒಟ್ಟಾರೆ ಅಟ್ ಎನಿ ಗಿವನ್ ಇನ್ಸ್ಟೆಂಟ್ ಆಫ್ ಟೈಮ್, ವಾಟ್ ಈಸ್ ದ ಪ್ರೆಷರ್ ವ್ಯಾಲ್ಯೂ, ಟೆಂಪರೇಚರ್ ವ್ಯಾಲ್ಯೂ, ವಾಲ್ಯೂಮ್ ವ್ಯಾಲ್ಯೂ, ವಾಟ್ ಈಸ್ ದ ಕರೆಂಟ್ ಸ್ಟೇಟಸ್ ಆಫ್ ದಿ ಸಿಸ್ಟಮ್, ಈಗ ಸದ್ಯಕ್ಕೆ ಅದರ ಪರಿಸ್ಥಿತಿ ಏನು ಅನ್ನೋದೇ ಥರ್ಮೋಡೈನಮಿಕಲ್ ಸ್ಟೇಟ್. ಥರ್ಮೋಡೈನಮಿಕಲ್ ಸ್ಟೇಟ್ ಅಂದ್ರೆ ಏನು? ಇಟ್ ಈಸ್ ದ state or situation or condition of given system at any instant of time with definite pressure, temperature and volume values. ಯಾವುದೇ ಒಂದು ಗೊತ್ತಂತ ಟೈಮಲ್ಲಿ ಆ ಸಿಸ್ಟಮ್ಮಿನ ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್ ಏನೋ ಒಂದು ಡೆಫಿನೆಟ್ ವ್ಯಾಲ್ಯೂಸ್ ಅನ್ನು ಹೊಂದಿರ್ತಾವಲ್ಲ, ಆ ಸಿಚುವೇಶನ್ ಅನ್ನು ನಾವು ಥರ್ಮೋಡೈನಾಮಿಕಲ್ ಸ್ಟೇಟ್ ಅಂತ ಕರೆಯೋದು. ಈಗ ನಾನು ಕಾಫಿ ಲೋಟ ಅಲ್ಲಿ ಇಟ್ಟಿದ್ದೀನಿ, ಬಹಳ ಹೊತ್ತಾಯ್ತು ನಾನು ಇಟ್ಟು ಮರ್ತೇ ಬಿಟ್ಟಿದ್ದೀನಿ ಕಾಫಿ ಕುಡಿಯೋದನ್ನ. ಅಮ್ಮ ತಂದಿಟ್ಟಾಗ ಅದು ಬಿಸಿ ಆಗಿತ್ತು, ಆಮೇಲೆ ನೋಡ್ತೀನಿ ತಣ್ಣಗಾಗಿದೆ. ಅಮ್ಮ ತಂದಿಟ್ಟಾಗ ಅದರ ಸ್ಟೇಟ್ ಹೆಂಗಿತ್ತು? ಹಾಟ್ ಸ್ಟೇಟ್. ಆಫ್ಟರ್ ಹಾಫ್ ಆನ್ ಅವರ್ ನಾನು ನೋಡಿಕೊಂಡೆ, ಈಗ ಹೆಂಗಾಗಿದೆ? ಕೋಲ್ಡ್ ಸ್ಟೇಟ್. ಅರ್ಥ ಆಯ್ತಲ್ವಾ? ಯಾವುದೇ ಒಂದು ಟೈಮಲ್ಲಿ, ಯಾವುದೇ ಒಂದು ಗಿವನ್ ಇನ್ಸ್ಟೆಂಟ್ ಆಫ್ ಟೈಮಲ್ಲಿ ಆ ಸಿಸ್ಟಮ್ಮಿನ ಪರಿಸ್ಥಿತಿ ಏನಿದೆ ಅನ್ನೋದೇನೆ ಥರ್ಮೋಡೈನಮಿಕಲ್ ಸ್ಟೇಟ್. ಥರ್ಮೋಡೈನಮಿಕಲ್ ಅಂದರೆ ಬರೀ ಟೆಂಪರೇಚರ್ ಅಷ್ಟೇ ಮನಸ್ಸಲ್ಲಿ ಇಟ್ಕೋಬೇಡಿ, ಪ್ರೆಷರ್, ವಾಲ್ಯೂಮ್ ಆಲ್ಸೋ ಮ್ಯಾಟರ್ಸ್ ಈಕ್ವಲಿ. ಸೊ ಇದು ಥರ್ಮೋಡೈನಮಿಕಲ್ ಸ್ಟೇಟ್ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋಣ ಈಕ್ವೇಷನ್ ಆಫ್ ಸ್ಟೇಟ್. ನೆಕ್ಸ್ಟ್ ಬಂದು ಈಕ್ವೇಷನ್ ಆಫ್ ಸ್ಟೇಟ್ ಅಂತ. ಸರಿಯಪ್ಪ, ಈ ಥರ್ಮೋಡೈನಮಿಕಲ್ ಸ್ಟೇಟ್ ಇವಾಗ ಅದರ ಟೆಂಪರೇಚರ್ ಇಷ್ಟಿತ್ತು, ಪ್ರೆಷರ್ ಇಷ್ಟಿತ್ತು, ವಾಲ್ಯೂಮ್ ಇಷ್ಟಿತ್ತು ಅಂತ ಹೇಳಿದೆ. ಹಾಗಾದ್ರೆ ಅದನ್ನಷ್ಟನ್ನು ರಿಲೇಟ್ ಮಾಡಿ ಒಂದು ಈಕ್ವೇಷನ್ ಬರೀ ಅಂತ ಕೇಳ್ತೀನಿ. ಬರೆಯಕ್ಕೆ ಸಾಧ್ಯ ಆದರೆ ಆ ಈಕ್ವೇಷನ್ನನ್ನೇ ನಾವು ಈಕ್ವೇಷನ್ ಆಫ್ ಸ್ಟೇಟ್ ಅಂತ ಕರೆಯೋದು. ಈಗ ಒಂದು ಕಂಟೈನರ್ ತಗೊಂಡೆ, ಇದಕ್ಕೆ ಒಂದು ಮೇಲ್ಗಡೆ ಲಿಡ್ ಮುಚ್ಚಳ ಮುಚ್ಚಿದೆ, ಒಳಗಡೆ ಎಲ್ಲ ಗ್ಯಾಸನ್ನು ತುಂಬಿದ್ದೀನಿ. ಈ ಗ್ಯಾಸಿನ ಪ್ರೆಷರ್ P ಇದೆ, ಇದರ ವಾಲ್ಯೂಮ್ V ಇದೆ, ಅಟ್ ಪ್ರೆಸೆಂಟ್ ಅದರ ಟೆಂಪರೇಚರ್ T ಇದೆ. ಅರ್ಥ ಆಗ್ತಿದೆಯಲ್ವಾ? ಹಾಗಾದ್ರೆ ಇದು ಐಡಿಯಲ್ ಗ್ಯಾಸ್ ಆಗಿದ್ರೆ ವಾಟ್ ಈಸ್ ದ ರಿಲೇಷನ್? ಎಸ್, ಯು ಆರ್ ಕರೆಕ್ಟ್, ಇಟ್ ಇಸ್ PV is equal to RT. ಹಾಗಾದ್ರೆ ದಿಸ್ ಈಸ್ nothing but equation representing present state of the system. ಇಲ್ಲಿ ಈ ಕಂಟೈನರ್ ಹಿಂಗಿದೆ, ಕಂಟೈನರ್ ಅಲಾಂಗ್ ವಿತ್ ದ ಲಿಡ್ ಅನ್ನ ಪಿಸ್ಟನ್ ಅಂತ ಕೂಡ ಕರೀತಾರೆ, ಮುಚ್ಚುಳನ. ಇದರೊಳಗಡೆ ಇರೋದು ಗ್ಯಾಸ್. ಇಷ್ಟೊತ್ತು ನಾನು ಕಾಫಿ ಲೋಟ ತಗೋತಾ ಇದ್ನಲ್ವಾ, ಇವಾಗ ಯಾವುದೋ ಒಂದು ಗ್ಯಾಸ್ ಅನ್ನ ತಗೊಂಡಿದ್ದೀನಿ, ಹೀಲಿಯಂ ಗ್ಯಾಸೋ, ನಿಯಾನ್ ಗ್ಯಾಸೋ, ಹೈಡ್ರೋಜನ್ ಗ್ಯಾಸೋ ಯಾವುದೋ ಒಂದು ತಗೊಂಡಿದ್ದೀನಿ. ಅದನ್ನ ಒಂದು ಕಂಟೈನರ್ ಅಲ್ಲಿ ಹಾಕಿದ್ದೀನಿ. ಈಗ ಸದ್ಯಕ್ಕೆ ಅದರ ಪ್ರೆಷರ್ ಇಷ್ಟಿದೆ, ವಾಲ್ಯೂಮ್ ಇಷ್ಟಿದೆ, ಟೆಂಪರೇಚರ್ ಇಷ್ಟಿದೆ. ಈಗ ಅಟ್ ಪ್ರೆಸೆಂಟ್, ಆಮೇಲೆ ಅದನ್ನ ಚೇಂಜ್ ಮಾಡ್ಬೋದೇನೋ ನಾನು. ಈಗ ಈ ಸಿಚುವೇಶನ್ಗೆ ಸೂಟ್ ಆಗೋಂಥ ಒಂದು ಈಕ್ವೇಷನ್ ಬರೀ ಅಂದರೆ ಏನು ಬರೀತೀರಾ? ಎಸ್ ಸರ್, ಐ ವಿಲ್ ರೈಟ್ PV is equal to RT. ಯಾಕೆ ಬರೀತೀರಾ? ಬಿಕಾಸ್ ಐ ನೋ ಇಟ್ ಈಸ್ ಅನ್ ಐಡಿಯಲ್ ಗ್ಯಾಸ್ ಈಕ್ವೇಷನ್. ಎಸ್, ಯು ಆರ್ ಕರೆಕ್ಟ್. ದೇರ್ಫೋರ್ ದಿಸ್ ಈಸ್ ನಥಿಂಗ್ ಬಟ್ ಈಕ್ವೇಷನ್ ಆಫ್ ಸ್ಟೇಟ್. ಸೊ ಒಂದು ಸಿಸ್ಟಮ್ ಆಯಿತು, ಸಿಸ್ಟಮ್ಗೆ ಒಂದು ಕಂಟೈನರ್ ಬಂತು, ಅದ್ರ ಸುತ್ತಮುತ್ತ ಇರುವಂಥ ವಾತಾವರಣನ ನಾವು ಎನ್ವಿರಾನ್ಮೆಂಟ್ ಅಂತ ಕರೆದ್ವಿ. ಆ ಸಿಸ್ಟಮಿನ ಸದ್ಯದ ಪರಿಸ್ಥಿತಿಯನ್ನು ಥರ್ಮೋಡೈನಮಿಕಲ್ ಸ್ಟೇಟ್ ಅಂತ ಕರೆದ್ವಿ. ಆ ಸ್ಟೇಟಲ್ಲಿ ಬರ್ತಕ್ಕಂಥ ವೇರಿಯೇಬಲ್ಸನ್ನು, ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್, ಇನ್ನು ಏನೋ ಬರುತ್ತಲ್ಲ, ಅದನ್ನೆಲ್ಲ ರಿಲೇಟ್ ಮಾಡೋಕೆ ಒಂದು ಈಕ್ವೇಷನ್ ಅನ್ನು ಬರೆದ್ವಿ. ಆ ಈಕ್ವೇಷನ್ ಅನ್ನೇ ನಾವು ಈಕ್ವೇಷನ್ ಆಫ್ ಸ್ಟೇಟ್ ಅಂತ ಕರೆದ್ವಿ. ಅರ್ಥ ಆಗ್ತಿದೆಯಲ್ವಾ? ಸರಿ ಸರ್, ಓಕೆ. ಸರಿ, ಈಗ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಒಂದು ಸ್ಟೆಪ್ಪು, ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂತ.
ಏನಿದು ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್? ನೋಡಿ, ಈಕ್ವಿಲಿಬ್ರಿಯಮ್ ಅಂದರೆ ಸಮನಾಗಿರ್ತಕ್ಕಂಥದ್ದು ಅಂತ, ಸಮವಾಗಿರ್ತಕ್ಕಂಥದ್ದು ಅಂತ. ಈಗ ಈ ಸಿಸ್ಟಮ್ಗೆ ಬರೋಣ, ಇಲ್ಲಿಗೆ ಬರೋಣ. ಒಂದೇ ಕಂಟೈನರು, ಒಂದೇ ಗ್ಯಾಸ್ ಇದೆ, ಈ ಗ್ಯಾಸಲ್ಲಿ ನಾನು ಈ ಪೋರ್ಷನ್ನಲ್ಲಿ ಟೆಂಪ್ರೇಚರನ್ನು ಮೆಷರ್ ಮಾಡ್ತೀನಿ, ಈ ಪೋರ್ಷನ್ನಲ್ಲಿ ಒಂದ್ಸತಿ ಟೆಂಪ್ರೇಚರ್ ಮೆಷರ್ ಮಾಡ್ತೀನಿ, ಈ ಪೋರ್ಷನ್ನಲ್ಲಿ ಒಂದ್ಸತಿ ಟೆಂಪ್ರೇಚರ್ ಮೆಷರ್ ಮಾಡ್ತೀನಿ. ಅಂದರೆ ಇವಾಗ ಕಾಫಿಗೆ ಬರೋಣ. ಅಮ್ಮ ಕೊಟ್ಟಂಥ ಕಾಫಿ ಹೀಗಿದೆ, ಇಲ್ಲಿ ಟೆಂಪ್ರೇಚರ್ ಮೆಷರ್ ಮಾಡಿ, ಇಲ್ಲಿ ಟೆಂಪ್ರೇಚರ್ ಮೆಷರ್ ಮಾಡಿ, ಇಲ್ಲಿ ಟೆಂಪರೇಚರ್ ಮೆಷರ್ ಮಾಡಿ. ನಿಮಗೊಂದು ಸಿಲ್ಲಿ ಕ್ವಶನ್ ಕೇಳ್ತೀನಿ ಇವಾಗ. ಆಕ್ಚುಲಿ ಅದೇನಂತ ಸ್ಟ್ಯಾಂಡರ್ಡ್ ಕ್ವಶನ್ ಅಲ್ಲ. ಏನಪ್ಪ ಕ್ವಶನ್ ಅಂದರೆ, ಈಗ ಅಮ್ಮ ಕೊಟ್ಟಂಥ ಕಾಫಿನಲ್ಲಿ ಎಲ್ಲ ಕಡೆಗೂ ಟೆಂಪರೇಚರ್ ಸೇಮ್ ಇತ್ತೋ ಬೇರೆ ಬೇರೆ ಇತ್ತು? ಅಂದರೆ ತಳದಲ್ಲಿ ತುಂಬ ಬಿಸಿ, ಟಾಪಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಆದರೆ ಕೊಟ್ಟಂಥ ಟೈಮಲ್ಲಿ ಆಮೇಲೆಲ್ಲ ನಾನು ಹೇಳ್ತಾ ಇರೋದು. ಈಗ ತಂದು ಟೇಬಲ್ ಮೇಲೆ ಇಟ್ಟರು, ಅಭಿಷೇಕ್ ಕಾಫಿ ಕುಡಿಯೋ ಅಂತ ಹೇಳಿದ್ರು, ಒಳಗಡೆ ಹೋದ್ರು. ಈಗ ಇಟ್ಟ ತಕ್ಷಣ ನೀವು ಲೋಟನ ಮುಟ್ಟಿದ್ರೆ ಇಲ್ಲಿ ಜಾಸ್ತಿ ಬಿಸಿ ಅನ್ಸುತ್ತೋ, ಇಲ್ಲಿ ಬಿಸಿ ಅನ್ಸುತ್ತೋ, ಇಲ್ಲಿ ಬಿಸಿ ಅನ್ಸುತ್ತೋ? ಸರ್, ಎಲ್ಲ ಕಡೆಗೂ ಸೇಮ್ ಅಮೌಂಟ್ ಆಫ್ ಹೀಟ್ ಐ ಫೀಲ್ ಸರ್ ಅಂತ ಹೇಳ್ತೀರಲ್ವಾ? ಹಾಗೇನೆ ಇಲ್ಲಿ 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 ಎಲ್ಲ ಕಡೆಗೂ ಸೇಮ್ ಅಮೌಂಟ್ ಆಫ್ ಟೆಂಪರೇಚರ್ ಇರುತ್ತೆ. ಇದ್ದರೆ ದಟ್ ಸಿಸ್ಟಮ್ ಈಸ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಅರ್ಥ ಆಯ್ತಾ? ಸೊ ಯಾವುದೇ ಒಂದು ಸಿಸ್ಟಮ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತಂದ್ರೆ ಥರ್ಮೋಡೈನಾಮಿಕಲ್ ಸ್ಟೇಟ್ ಸೇಮ್ ಇರಬೇಕು. ಇಲ್ಲಿ ಏನು ಸ್ಟೇಟಸ್ ಇದೆಯೋ ಇಲ್ಲೂ ಅದೇ ಇರಬೇಕು, ಇಲ್ಲೂ ಅದೇ ಇರಬೇಕು. ಇವಾಗ ನಾನು ಇಲ್ಲಿ ತಗೊಂಡೆ, ಕಾಫಿನ ತಗೊಂಡೆ, ಬೈ ಚಾನ್ಸ್ ಇದ್ರೊಳಗಡೆ ಒಂದು ಐಸ್ ಕ್ಯೂಬ್ ಹಾಕಿದೆ ಅಂತ ಇಟ್ಕೊಳ್ಳಿ. ಐಸ್ ಕ್ಯೂಬ್ ಹೋಗಿ ತಳಕ್ಕೆ ಕೂತ್ಕೊಳ್ಳುತ್ತೆ, ಅವಾಗ ಇಲ್ಲಿರೋ ಕಾಫಿ ತಣ್ಣಗಾಗುತ್ತೆ, ಆದರೆ ಇನ್ನು ಮೇಲ್ಗಡೆ ಬಿಸಿ ಇರುತ್ತೆ. ಅದು ಈಕ್ವಿಲಿಬ್ರಿಯಮ್ ಅಲ್ಲ. ಅದು ಏನೂ ನೀನು ಚೇಂಜಸ್ಸೇ ಮಾಡಿದೆ, ಐಸ್ ಕ್ಯೂಬನ್ನು ಹಾಕದೆ ಹಂಗೆ ಮೆಷರ್ ಮಾಡಿದೆ ಅಂದ್ಕೋ, ಎಲ್ಲ ಕಡೆಗೂ ಪ್ರೆಷರ್ ಆಗಲಿ, ಟೆಂಪ್ರೇಚರ್ ಆಗಲಿ, ವಾಲ್ಯೂಮ್ ಆಗಲಿ ಸೇಮ್ ಇದ್ರೆ ಸಿಸ್ಟಮ್ ಈಸ್ ಇನ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಅದರಲ್ಲೂ ಟೆಂಪರೇಚರ್ ಸೇಮ್ ಇದ್ರೆ ಅದನ್ನು ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂತ ಕರಿತೀವಿ. ಸೊ ವಾಟ್ ಈಸ್ ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್? ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್, ಥರ್ಮಲ್ ಈಕ್ವಿಲಿಬ್ರಿಯಮ್. ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್ ಅಂದರೆ ಇಫ್ ಈಚ್ ಅಂಡ್ ಎವ್ರಿ ಪ್ಯಾರಾಮೀಟರ್, ಇವನ್ ಆಕ್ಚುಲಿ ನಾವು ಥರ್ಮೋಡೈನಾಮಿಕ್ ಸ್ಟೇಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್, ಎನರ್ಜಿ. ಆಮೇಲೆ ಇನ್ನೊಂದ್ಸತಿ ಹೇಳ್ತೀನಿ, ಸದ್ಯಕ್ಕೆ ಮೂರನ್ನು ಮೈಂಡಲ್ಲಿ ಇಟ್ಕೊಳ್ಳಿ. If thermodynamic variables like pressure, temperature, volume remain same at each and every part of the system, then the system is in thermodynamic equilibrium. ಅರ್ಥ ಆಯ್ತಾ? ಆಮೇಲೆ ಟೆಂಪರೇಚರ್ ಅಷ್ಟೇ ಸೇಮ್ ಇತ್ತು ಅಂತಂದ್ರೆ ಇಟ್ ಈಸ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಮ್. ಆಮೇಲೆ ಇದ್ರ ಮೇಲೆ ಎಕ್ಸ್ಟರ್ನಲ್ ಪ್ರೆಷರ್, ಫೋರ್ಸ್ ಏನೇನೋ ಆಕ್ಟ್ ಮಾಡ್ತಾ ಇದೆ, ಇಂಟರ್ನಲಿನೂ ಪ್ರೆಷರ್, ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ. ಎಲ್ಲ ಟೋಟಲ್ ಫೋರ್ಸ್ಗಳು ಝೀರೋ ಆದರೆ, ಟೋಟಲ್ ಫೋರ್ಸ್, ಮೆಕ್ಯಾನಿಕಲ್ ಫೋರ್ಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಈಸ್ ಝೀರೋ, ಆಯ್ತಾ? ದೆನ್ ದ ಹೋಲ್ ಸಿಸ್ಟಮ್ ಈಸ್ ಇನ್ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್. ಸೊ ಜನರಲ್ ಆಗಿ ಬಂದು ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಮ್, ಎವ್ರಿಥಿಂಗ್ ಶುಡ್ ರಿಮೈನ್ ಸೇಮ್. ಅದರಲ್ಲಿ ಟೆಂಪರೇಚರ್ ಅಷ್ಟೇ ಸೇಮ್ ಇತ್ತು ಅಂದರೆ ಅದನ್ನು ಥರ್ಮಲ್ ಈಕ್ವಿಲಿಬ್ರಿಯಮ್ ಅಂತೀವಿ. ಟೋಟಲ್ ಫೋರ್ಸಸ್ ಆಕ್ಟಿಂಗ್ ಆನ್ ದ ಸಿಸ್ಟಮ್ ಝೀರೋ ಆಯಿತು ಅಂದರೆ ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್ ಅಂತೀವಿ. ವಿದ್ಯಾರ್ಥಿಗಳೇ, ಇನ್ನೊಂದು ಹೇಳ್ತೀನಿ, ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಂತ ಒಂದು ಬರುತ್ತೆ. ಏನು ಸರ್ ಇದು ಕೆಮಿಕಲ್ ಈಕ್ವಿಲಿಬ್ರಿಯಮ್ಮು? ಇವಾಗ ನೋಡಪ್ಪ, ಅಮ್ಮ ಕಾಫಿ ತೊಗೊಂಬಂದು ಟೇಬಲ್ ಮೇಲೆ ಇಟ್ಟರು. ಏನು ಬರೀ ಕಾಫಿ ಎಕ್ಸಾಂಪಲ್ ಹೇಳ್ತಿದ್ದೀರಲ್ಲ ಸರ್, ಇರಲಿ, ಅದು ನಮಗೆ ತುಂಬ ಈಸಿ ಅರ್ಥ ಮಾಡ್ಕೊಳ್ಳಿಕ್ಕೆ. ಅಮ್ಮ ಕಾಫಿನ ತಂದು ಟೇಬಲ್ ಮೇಲೆ ಇಟ್ಲು, ಆಯ್ತಾ? ಇಟ್ಟು ಹೋದ್ರು, ನೀವು ಪೇಪರ್ ಓದ್ತಾ ಕೂತ್ಕೊಂಡು ಟೆಂಪರೇಚರ್ ಕಡಿಮೆ ಆಯಿತು. ಅರ್ಧ ಗಂಟೆ ಆದರೂ ನೀವು ಕುಡಿಲೇ ಇಲ್ಲ. ಆಮೇಲೆ ನೋಡ್ಕೋತೀರಾ ಕಾಫಿನೇ. ಬೈ ಚಾನ್ಸ್ ಅದು ಕಾಫಿ ಹೋಗಿ ಟೀ ಆಗಿಬಿಟ್ರೆ, ಅಂದರೆ ಕಾಂಪೋಸಿಷನ್ ಚೇಂಜ್ ಆಗಿಬಿಟ್ರೆ, ನೌ ವಿ ಕೆನಾಟ್ ಸೇ ಇಟ್ ಈಸ್ ಇನ್ ಈಕ್ವಿಲಿಬ್ರಿಯಮ್. ಯಾವ ಈಕ್ವಿಲಿಬ್ರಿಯಮ್ ಇಲ್ಲ ಅಂತೀವಿ? ಕೆಮಿಕಲ್ ಈಕ್ವಿಲಿಬ್ರಿಯಮ್ ಇಲ್ಲ ಅಂತೀವಿ. ಕಾಫಿಯಾಗೆ ಇದ್ರೆ ಅದು ಕೆಮಿಕಲ್ ಈಕ್ವಿಲಿಬ್ರಿಯಮ್ ಅಲ್ಲಿ ಇದೆ ಅಂತ ಅರ್ಥ. ಏನು ಸರ್, ಕಾಫಿ ಹೋಗಿ ಎಲ್ಲರೂ ಟೀ ಆಗುತ್ತಾ? ಆಗೋದಿಲ್ಲ. ಅದಕ್ಕೆ ನಾನು ಸಿಂಪಲ್ ಆಗಿ ಅರ್ಥ ಆಗಲಿ ಅಂತೇಳಿ ಆ ಎಕ್ಸಾಂಪಲ್ನ ತಂದೆ ನಾನು. ಈಗ ಅಮ್ಮ ಕಾಫಿನ ತಂದಿಟ್ರು, ಅರ್ಧ ಗಂಟೆ ಆದ ಮೇಲೂ ಕೂಡ ಟೆಂಪ್ರೇಚರ್ ಚೇಂಜ್ ಆಯಿತು, ಪ್ರೆಷರ್ ಚೇಂಜ್ ಆಯಿತು. ಆದರೆ ಅಥವಾ ಒಂದು ಸ್ವಲ್ಪ ಕಾಫಿ ಕುಡಿದ್ರಿ, ವಾಲ್ಯೂಮ್ ಚೇಂಜ್ ಆಯಿತು, ಇನ್ನೊಂದು ಸ್ವಲ್ಪ ಕಾಫಿ ಟೇಬಲ್ ಮೇಲೆ ಇಟ್ರಿ, ಆದರೆ ಕಾಫಿಯ ನೇಚರ್ ಚೇಂಜ್ ಆಗಲಿಲ್ಲ. ಕಾಫಿ ಹೋಗಿ ಟೀ ಆಗಲಿಲ್ಲ, ಕಾಫಿ ಹೋಗಿ ಹಾಲ್ ಆಗಲಿಲ್ಲ, ಮಿಲ್ಕ್ ಆಗಲಿಲ್ಲ, ವಾಟರ್ ಆಗಲಿಲ್ಲ, ಜ್ಯೂಸ್ ಆಗಲಿಲ್ಲ. ಅಂದರೆ ಇಫ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ದ ಸಿಸ್ಟಮ್, ಇಫ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ಸಬ್ಸ್ಟೆನ್ಸ್ ರಿಮೈನ್ಸ್ ಸೇಮ್ ಡ್ಯೂರಿಂಗ್ ದಿ ಪ್ರೋಸೆಸ್, ಯಾವ ಪ್ರೋಸೆಸ್ ಅಲ್ಲಿ? ಹೀಟ್ ಹೊರಗಡೆ ಬರೋ ಪ್ರೋಸೆಸ್ ಅಲ್ಲಿ ಅಥವಾ ಹೀಟ್ ಒಳಗಡೆ ಹೋಗೋ ಪ್ರೋಸೆಸ್ ಅಲ್ಲಿ ಅದು ಹಂಗೆ ಇತ್ತು ಅಂದರೆ ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಇನ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಈಗ ಬಲೂನ್ ಅಲ್ಲಿ ಗಾಳಿ ತುಂಬಿಸಿದ್ರಿ, ನೀವು ಫಸ್ಟ್ ಊದಿರಿ, ಏನೋ ಒಂದು ಗಾಳಿ ಹೋಯ್ತು, ಸ್ವಲ್ಪ ಹೊತ್ತು ಆದ್ಮೇಲೆ ಇನ್ನೂ ಸ್ವಲ್ಪ ಫಿಲ್ ಮಾಡ್ತೀರಿ ಅಂದ್ಕೊಳ್ಳಿ. ಮೊದಲು ಹೋಗಿದ್ದ
ಗಾಳಿನೇ ಈಗಲೂ ಹೋಗ್ತಾ ಇದೆ. ನೀವು ಮೊದಲು ನಿಮ್ಮ ಬಾಯಿಂದ ಊದಿ ಆಮೇಲೆ ಬೇರೆ ಯಾವುದೋ ಗ್ಯಾಸನ್ನು ತುಂಬಿಲ್ಲ, ತುಂಬಿದ್ರೆ ಕೆಮಿಕಲ್ ಕಾಂಪೋಸಿಷನ್ ಚೇಂಜ್ ಆಯಿತು ಅಂತ ಹೇಳೋಣ. ಅಥವಾ ತುಂಬಿಸಿ ಅಷ್ಟಕ್ಕೆ ಬಿಟ್ಟಿದ್ದೀರಾ, ಒಂದು ಅರ್ಧ ಗಂಟೆ ಆದಮೇಲೆ ನೋಡಿದ್ರು ಮುಂಚೆ ತುಂಬಿದ್ದು ಯಾವ ಗಾಳಿ ತುಂಬಿದ್ರು ಅದೇ ಇರುತ್ತೆ. ಬೈ ಚಾನ್ಸ್ ನೀವು ಹೈಡ್ರೋಜನ್ ಗ್ಯಾಸ್ ತುಂಬಿದ್ರೆ ಹೈಡ್ರೋಜನ್ ಗ್ಯಾಸೇ ಇರುತ್ತೆ. ಹೈಡ್ರೋಜನ್ಗೆ ಆಕ್ಸಿಜನ್ ಆಗೋದಿಲ್ಲ, ಅಥವಾ ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನ್ಸ್ ನಡೆಯೋದಿಲ್ಲ. ಕೆಮಿಕಲ್ ರಿಯಾಕ್ಷನ್ಸ್ ನಡೀದೇ ಹೋದರೆ ಕೆಮಿಕಲ್ ಕಾಂಪೋಸಿಷನ್ ಸೇಮ್ ಇರುತ್ತೆ. ದೆನ್ ವಿ ಸೇ ದ ಸಿಸ್ಟಮ್ ಈಸ್ ಇನ್ ಕೆಮಿಕಲ್ ಈಕ್ವಿಲಿಬ್ರಿಯಮ್. ಸೊ 3 ಥರದ ಈಕ್ವಿಲಿಬ್ರಿಯಮ್: ಥರ್ಮಲ್ ಈಕ್ವಿಲಿಬ್ರಿಯಮ್, ಟೆಂಪರೇಚರ್ ಶುಡ್ ರಿಮೇನ್ ಸೇಮ್; ಮೆಕ್ಯಾನಿಕಲ್ ಈಕ್ವಿಲಿಬ್ರಿಯಮ್, ಟೋಟಲ್ ಫೋರ್ಸಸ್ ಮಸ್ಟ್ ಬಿ ಝೀರೋ; ಕೆಮಿಕಲ್ ಈಕ್ವಿಲಿಬ್ರಿಯಮ್, ಕೆಮಿಕಲ್ ಕಾಂಪೋಸಿಷನ್ ಶುಡ್ ನಾಟ್ ಚೇಂಜ್. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಇದು ಒಂದು ಸಿಸ್ಟಮ್ಗಾಯಿತು. ಇವಾಗ 2 ಸಿಸ್ಟಮ್ಗಳನ್ನು ತಗೊಳ್ಳೋಣ. ಈ ಚೇಂಬರಲ್ಲಿ ಗ್ಯಾಸ್ ಎ ಅಂತ ತಗೊಂಡಿದ್ದೀನಿ, ಈ ಚೇಂಬರಲ್ಲಿ ಗ್ಯಾಸ್ ಬಿ ಅಂತ ತಗೊಂಡಿದ್ದೀನಿ. ಇವೆರಡರ ಮಧ್ಯೆ ಒಂದು ಗೋಡೆ ಕಟ್ಬಿಟ್ಟಿದ್ದೀನಿ, ಸಾಲಿಡ್ ಆಗಿ ಒಂದು ವಾಲ್ ಅನ್ನು ಕಟ್ಬಿಟ್ಟಿದ್ದೀನಿ. ಈ ವಾಲ್ ಬೈ ಚಾನ್ಸ್ ಇನ್ಸುಲೇಟಿಂಗ್ ವಾಲ್ ಆದರೆ ಅದನ್ನು ಆಡಿಯಾಬ್ಯಾಟಿಕ್ ವಾಲ್ ಅಂತ ಕರೀತಾರೆ. ಆಡಿಯಾಬ್ಯಾಟಿಕ್ ವಾಲ್ ಆದರೆ ಹೀಟ್ ಇಲ್ಲಿಂದ ಅಲ್ಲಿಗೆ ಹೋಗಲ್ಲ, ಅಲ್ಲಿಂದ ಇಲ್ಲಿಗೆ ಬರೋದಿಲ್ಲ, ನೋ ಟ್ರಾನ್ಸ್ಫರ್ ಆಫ್ ಹೀಟ್. ಅರ್ಥ ಆಯ್ತಾ? ಅವಾಗ ಇದ್ರ ಟೆಂಪರೇಚರ್ ಎಷ್ಟಿತ್ತೋ ಅದು ಅಷ್ಟೇ ಇರುತ್ತೆ. ಇದು T1 ಇರ್ಬೋದು, ಇದು T2 ಇರ್ಬೋದು, ಟೆಂಪರೇಚರ್ ವೇರಿಯೇಷನ್ ಆಗೋದಿಲ್ಲ. ಬೈ ಚಾನ್ಸ್ ಈ ವಾಲನ್ನು ತೆಗೆದುಬಿಟ್ಟು ಕಂಡಕ್ಟಿಂಗ್ ವಾಲನ್ನು ಇಟ್ಟರೆ, ಮಧ್ಯದಲ್ಲಿ ಕಂಡಕ್ಟಿಂಗ್ ವಾಲನ್ನು ಇಟ್ಟರೆ, ಇವಾಗ ಇದು ಆಡಿಯಾಬ್ಯಾಟಿಕ್ ವಾಲ್ ಅಲ್ಲ, ಕಂಡಕ್ಟಿಂಗ್ ವಾಲ್, ಇದನ್ನು ಡಯಾಥರ್ಮಿಕ್ ವಾಲ್ ಅಂತ ಕರೀತಾರೆ. ಡಯಾಥರ್ಮಿಕ್ ವಾಲ್. ಆಡಿಯಾಬ್ಯಾಟಿಕ್ ವಾಲ್ ಅಂದರೆ ಹೀಟನ್ನು ಬಿಡೋದಿಲ್ಲ, ಡಯಾಥರ್ಮಿಕ್ ವಾಲ್ ಅಂದರೆ ಹೀಟನ್ನು ಬಿಡುತ್ತೆ. ಅವಾಗ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಇದು ಜಾಸ್ತಿ ಇದ್ದರೆ ಈ ಕಡೆಗೆ ಬರುತ್ತೆ, ಇದು ಜಾಸ್ತಿ ಇದ್ದರೆ ಈ ಕಡೆ ಬರುತ್ತೆ. ಒಂದು 5 ನಿಮಿಷನೋ 10 ನಿಮಿಷನೋ ಆದಮೇಲೆ ಫುಲ್ ಗ್ಯಾಸ್, ಎ ಗ್ಯಾಸ್ ಬಿ ಗ್ಯಾಸ್ ಬೋತ್ ವಿಲ್ ಬಿ ಅಟ್ ಸೇಮ್ ಟೆಂಪರೇಚರ್ ರೀಚ್ ಆಗೋದನ್ನ ನಾವು ಈಕ್ವಿಲಿಬ್ರಿಯಂ ಸ್ಟೇಟ್ ರೀಚ್ ಆಯಿತು ಅಂತ ಕರಿತೀವಿ. ಸೊ ಇದನ್ನು 1 ಮಾರ್ಕಿಗೆ ಕೇಳ್ಬೋದು. ವಾಟ್ ಈಸ್ ಆಡಿಯಾಬ್ಯಾಟಿಕ್ ವಾಲ್, ವಾಟ್ ಈಸ್ ಡಯಾಥರ್ಮಿಕ್ ವಾಲ್? ಇನ್ ವಿಚ್ ಕೇಸ್ ಥರ್ಮಲ್ ಈಕ್ವಿಲಿಬ್ರಿಯಂ ಈಸ್ ಅಚೀವ್ಡ್. ಆಡಿಯಾಬ್ಯಾಟಿಕ್ ವಾಲ್ ವಿಚ್ ಡಸ್ ನಾಟ್ ಅಲೋ heat to flow between 2 systems. Diathermic wall allow heat to flow between 2 systems, and diathermic wall if you use, you can easily achieve what is called thermal equilibrium. ಅರ್ಥ ಆಯ್ತಲ್ವಾ? ಸೊ ಥರ್ಮಲ್ ಈಕ್ವಿಲಿಬ್ರಿಯಂ ಅಂದ್ರೆ ಏನಂತ ಗೊತ್ತಾಯ್ತು, ಥರ್ಮೋಡೈನಾಮಿಕ್ ಈಕ್ವಿಲಿಬ್ರಿಯಂ ಅಂದ್ರೆ ಏನಂತ ಗೊತ್ತಾಯ್ತು. ಆಮೇಲೆ ಡಿಫರೆಂಟ್ ಟರ್ಮಿನಾಲಜೀಸ್ ಅನ್ನು ಹೇಳಿದೆ. ದಿಸ್ ಈಸ್ ಜಸ್ಟ್ ಬಿಗಿನಿಂಗ್. ಡಿಯರ್ ಸ್ಟೂಡೆಂಟ್ಸ್, ಇನ್ ದಿಸ್ ಚಾಪ್ಟರ್ ವಿ ಆರ್ ನಾರ್ಮಲಿ ಗೋಯಿಂಗ್ ಟು ಡಿಸ್ಕಸ್ ದೀಸ್ ಥಿಂಗ್ಸ್ ಓನ್ಲಿ. ಪ್ರೆಷರ್, ಟೆಂಪರೇಚರ್, ವಾಲ್ಯೂಮ್, ಇದ್ರ ಜೊತೆಗೆ ಇಂಟರ್ನಲ್ ಎನರ್ಜಿ ಅಂತ ಒಂದು ಬರುತ್ತೆ, ಅದನ್ನು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ. ಆಮೇಲೆ ಸಿಸ್ಟಮ್ ಸರೌಂಡಿಂಗ್ ಥರ್ಮೋಡೈನಮಿಕ್ ಸ್ಟೇಟ್, ಆಮೇಲೆ ಥರ್ಮೋಡೈನಮಿಕ್ ಪ್ರೋಸೆಸ್ ಅಂತ ಬರುತ್ತೆ. ಐಸೋಥರ್ಮಲ್ ಪ್ರೋಸೆಸ್, ಆಡಿಯಾಬ್ಯಾಟಿಕ್ ಪ್ರೋಸೆಸ್, ಐಸೋಬಾರಿಕ್ ಪ್ರೋಸೆಸ್, ಐಸೋಕಾರಿಕ್ ಪ್ರೋಸೆಸ್ ಅಂತ ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಆಮೇಲೆ ಒಂದಷ್ಟು ಈಕ್ವೇಷನ್ಸ್ ಬರ್ತವೆ, ಒಂದು ಸಣ್ಣ ಪುಟ್ಟ ಒಂದು 4-5 ಡಿರೈವೇಷನ್ಸ್ಗಳು ಬರ್ತವೆ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಮೇಕ್ ದ ಥಿಂಗ್ಸ್ ಆಸ್ ಸಿಂಪಲ್ ಆಸ್ ಪಾಸಿಬಲ್. ಐ ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಮೈ lecturing and you are getting the benefit of my teaching. So please share your comments so that I can improvise. Okay, thank you very much.